Hello everyone, welcome back to another vlog. ಬಣ್ಣ ಏನು ಬಿಟ್ಟು ಇದು ಏನು ಹಚ್ತಿದ್ಯಾ ಬಿಟ್ಟು ನೀನು? ಬಣ್ಣ ಯಾವ ಕಲರ್ ಬಿಟ್ಟು ಇದು? ರೆಡ್ ಕಲರ್ ಬಿಡಿ ಇಲ್ಲಿ ವೆರಿ ಗುಡ್. ಹಾ ಇಲ್ಲಿ 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 ಹಾ ನೇಲ್ ಮೇಲೆ ಬಿಟ್ಟು ಇಲ್ಲಿ. ಹಾ ಸಾಕಾ? ಈ ಕಾಲಿಗೆ ಹಚ್ತೀಯಾ? ಇನ್ನೊಂದು ಕಾಲು ಬೇಕಾ? ಇನ್ನೊಂದು ಕಾಲು ಚೆನ್ನಾಗಿ ಹಚ್ಚು ಬಿಟ್ಟು, ಇನ್ನು ಚೆನ್ನಾಗಿ ಹಚ್ಚು, ಟ್ರೈ ಮಾಡು. ವೆರಿ ಗುಡ್. ಇಲ್ಲಿ ಕಾಲು ಉಳ್ಳಿ ಕಾಲು. ಏನು ಹಚ್ತಿದ್ಯಾ ಬಿಟ್ಟು ನೀನು? ಬಣ್ಣ. ನೇಲ್ಸ್ ಮೇಲೆ ಹಚ್ಬಿಟ್ಬಿಟ್ಟು ನೇಲ್ ಸಾಕಾ? ಅಜ್ಜಿ ಇನ್ನು ಅಜ್ಜಿ ಅರ್ಥ ಆಗಲಿಲ್ಲ ಅಂದ್ರೆ ಇನ್ನು ಎರಡು ಭಾಷೆಯಲ್ಲಿ. ಬಿಸಿ ಬಿಸಿ ಅಕ್ಕ ಬಣ್ಣ ಯಾರ್ ಬಿಟ್ಟು ಹಚ್ತಿರೋದು? ಯಾರು ಹಚ್ತಿರೋದು ಪೂಪುಗೆ? ದಿಯಾನಾ? ದಿಯಾ ಯಾರಿಗೆ ಬಣ್ಣ ಹಚ್ತಿರೋದು? ನೀಟಾಗಿ ಹಚ್ತಾ ಇದ್ದಾಳೆ ಜಾಣಿ. ಗುಡ್ ಗರ್ಲ್. ಇನ್ನು ಸಾಕಾ? ನೋಡಿದ್ರಲ್ಲ ನನ್ನ ಕಾಲಿನ ಪರಿಸ್ಥಿತಿ ಏನು ಮಾಡಿದ್ದಾಳೆ ಅಂತ. ದಿಯಾ ತುಂಬ ಅಂದರೆ ತುಂಬಾ ಕ್ಯೂಟ್ ಅವಳು. ಎಷ್ಟು ಚೆನ್ನಾಗಿ ನೇಲ್ ಪಾಲಿಶ್ ಎಲ್ಲ ಹಚ್ಚಿದ್ದಾಳೆ. ಈಗ ನಾವು ದಿಯಾರನ್ ಬರ್ಡೇ ಸೆಲೆಬ್ರೇಷನ್ಗೆ ಕೊಯಂಬತ್ತೂರ್ಗೆ ಹೋಗ್ತಾ ಇದ್ದೀವಿ. ಕೊಯಂಬತ್ತೂರಲ್ಲಿ ಆಬ್ಸಲ್ಯೂಟ್ ಬಾರ್ಬಿಕ್ಯೂ ಅಲ್ಲಿ ಟೇಬಲ್ ಬುಕ್ ಮಾಡಿದ್ದೀವಿ ನಮ್ಮೆಲ್ರಿಗೂ. ಅಲ್ಲಿ ಹೋಗಿ ದಿಯಾರನ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ದಿಯಾರನ್ ಬರ್ಡೇ ಲಾಸ್ಟ್ ಮಂತೇ ಆಗೋಗಿತ್ತು, ಬಟ್ ನಾವು ಕಾರ್ತಿಕಿಗೆ ರಜಾ ಇಲ್ಲ ಅಂತ ಹೋಗೋಕ್ಕಾಗಿರಲಿಲ್ಲ. ಸೊ ಎಲ್ಲರೂ ಸೇರಿದ್ದೀವಿ. ಈಗ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮಕ್ಕಳು ಈ ರೀತಿ ಬಾರ್ಬಿಕ್ಯೂ ಎಲ್ಲ ಇದ್ದರೆ ತುಂಬ ಎಂಜಾಯ್ ಮಾಡ್ತಾರೆ. ಅವ್ರಿಗೆ ತಿನ್ನೋದಕ್ಕೂ ತುಂಬ ಆಪ್ಷನ್ಸ್ ಇರುತ್ತೆ, ಹಾಗೆ ಓಡಾಡೋಕ್ಕೆ ಜಾಗ ಇರುತ್ತೆ, ನೋಡೋಕ್ಕೂ ಎಲ್ಲನೂ ಡಿಫ್ರೆಂಟಾಗಿ ಅನಿಸುತ್ತೆ. ಸೊ ತುಂಬ ಎಂಜಾಯ್ ಮಾಡ್ತಾರೆ. ಸೊ ಅವರಿಗೆ ಖುಷಿಯಾಗಲಿ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ನೋಡ್ತಿರ್ಬೋದು ಚೆನ್ನಾಗಿ ಓಡಾಡ್ಕೊಂಡು ಮಜಾ ಮಾಡ್ತಿದ್ದಾನೆ ಚರಿತು. ದಿಯಾ ಕೂಡ ಅಷ್ಟೇ ತುಂಬ ಎಂಜಾಯ್ ಮಾಡ್ತಿದ್ದಾಳೆ. ಕೊನೆಗೆ ಬರ್ಡೇ ಸೆಲೆಬ್ರೇಟ್ ಮಾಡೋದನ್ನು ನೀವು ನೋಡಲೇಬೇಕು, ಎಷ್ಟು ಎಂಜಾಯ್ ಮಾಡಿದ್ದಾಳೆ, ಎಷ್ಟು ಖುಷಿ ಪಟ್ಟಿದ್ದಾಳೆ ಅನ್ನೋದನ್ನು. ಇಲ್ಲಿ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಸೀ ಫುಡ್ಡಲ್ಲಿ ಭಾಳ ವೆರೈಟೀಸ್ ಸಿಗುತ್ತೆ. ಈ ಕೌಂಟರ್ ಫುಲ್ ಸೀ ಫುಡ್ಗೆ ಇಲ್ಲಿ ರ್ಯಾಬಿಟು, ಶಾರ್ಕು, ಮತ್ತು ಆಕ್ಟೋಪಸ್ಸು, ಸ್ಕ್ವಿಡ್ಡು, ಕ್ವೇಲು ಎಲ್ಲ ವೆರೈಟೀಸು ಸಿಗುತ್ತೆ. ಇಲ್ಲಿ
ಐ ಥಿಂಕ್ 3 ವರ್ಷದ ಕೆಳಗಿನ ಮಕ್ಕಳಿಗೆ ಫ್ರೀ, ಏನು ದುಡ್ಡು ಕೊಡಬೇಕಾಗಿಲ್ಲ. ಬೇರೆ ಎಲ್ರಿಗೂ ಪರ್ ಹೆಡ್ ಲೆಕ್ಕ ಇರುತ್ತೆ. ಹಾಗೆಯೇ ಮಕ್ಕಳಿಗೆ ದುಡ್ಡು ತೊಗೊಂಡಿದ್ರು ಕೂಡ ಅವರು 0 ಸ್ಪೈಸಿ ಫುಡ್ ಅಂತ ಕೊಡ್ತಾರೆ. ಚಿಕನ್ ವಿತ್ ಜಸ್ಟ್ ಸಾಲ್ಟ್ ಮತ್ತು ಫಿಶ್ ವಿತ್ ಸಾಲ್ಟ್ ಎಲ್ಲ. ಫಿಶ್ ಅಂತೂ ಇಬ್ಬರು ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು, ಟೇಸ್ಟಿಯಾಗಿತ್ತು. ಹಾಗೆಯೇ ಇಲ್ಲಿ ಫೇಮಸ್ ಡಿಶಸ್ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ. ಈ ಗೋಲ್ಡನ್ ಕ್ರಿಸ್ಪಿ ಕಾರ್ನು ಮತ್ತು ಡೆಸರ್ಟ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದ್ವು. ಹಾಗೆಯೇ ಕ್ಯಾಶ್ಯೂನ್ ಪೊಟೆಟೊ ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಇನ್ನೆಲ್ಲ ನಾನ್ ವೆಜ್ ಡಿಶಸ್ಸು ಕೂಡ ತುಂಬ ಟೇಸ್ಟಿಯಾಗಿತ್ತು. ನಿಮಗೆ ಬಾರ್ಬಿಕ್ಯೂವಲ್ಲೆಲ್ಲ ಹೋದರೆ ಯಾವ ಐಟಮ್ ತುಂಬ ಇಷ್ಟ ಆಗುತ್ತೆ, ಯಾವ್ದು ಜಾಸ್ತಿ ತಿಂತೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಲ್ಲಿ ವೀಕೆಂಡ್ಸು ಬೇರೆ ರೇಟು, ವೀಕ್ ಡೇಸ್ ಬೇರೆ ರೇಟ್ಸ್ ಇರುತ್ತೆ. ವೀಕೆಂಡ್ಸು ಆಲ್ಮೋಸ್ಟ್ 900 ರುಪೀಸ್ ಪರ್ ಹೆಡ್ ಆಗುತ್ತೆ. ಬಟ್ ವರ್ತ್ ಅನಿಸುತ್ತೆ, ತುಂಬಾ ವೆರೈಟೀಸ್ ಇರುತ್ತೆ. ಬರ್ಡೇಗೆ ಕೇಕ್ ಕಟ್ ಮಾಡೋಕ್ಕೆ ದಿಯಾ ರೆಡಿಯಾಗಿದ್ದಾಳೆ. ನಾವು ಎಲ್ಲರೂ ಎಕ್ಸೈಟೆಡ್ ಆಗಿದ್ದೀವಿ. ಅವಳಿಗೆ ಕೇಕ್ ಕಟ್ಟಿಂಗ್ ಅಂದರೆ ತುಂಬ ಇಷ್ಟ. ನೋಡಿ ಎಷ್ಟು ಎಂಜಾಯ್ ಮಾಡ್ತಾಳೆ ಅಂತ. केक सेंटर में मेरे यार तेरे फ्रेंड्स तेरी गर्लफ्रेंड तेरी एक्स तेरी गर्लफ्रेंड का एक्स यू हो गए सारे यू हो गए सारे यू हो गए सारे ನೋಡಿದ್ರಲ್ಲ, ಲಂಚ್ ಎಲ್ಲ ಮುಗಿಸ್ಕೊಂಡು ಕೇಕ್ ಕಟ್ಟೆಲ್ಲ ಆಯಿತು. ಈಗ ನಾವು ಮಾಲಿಗೆ ಬಂದಿದ್ದೀವಿ. ಮಾಲಲ್ಲಿ ಕೂಡ ಮಕ್ಕಳು ತುಂಬ ಎಂಜಾಯ್ ಮಾಡ್ತಿದ್ದಾರೆ. ದಿಯಾ ಒಂದು ಸ್ವಲ್ಪ ಹೊತ್ತಿಗೆ ಮಲ್ಕೊಂಡ್ಬಿಟ್ಲು. ಚರಿತ್ ಒಂದು ಸ್ವಲ್ಪ ಹೊತ್ತು ಆಟಾಡಿ ಆಮೇಲೆ ಮಲ್ಕೊಂಡ. ಒಂದು ಸ್ವಲ್ಪ ಶಾಪಿಂಗ್ ಇತ್ತು, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಮಾಲಲ್ಲಿ ಮಕ್ಕಳಿಗೆ ಅಂಗಡಿಗಳೋದ್ರೆಲ್ಲ ನೋಡೋದ್ರ ಜೊತೆಗೆ ಶಾಪಿಂಗಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲ್ಲ, ಬಟ್ ಆಟಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಯಾಕಂದರೆ ಆಟಾಡೋಕ್ಕೆ ಅಂತ ಒಂದು ಸಪ್ರೇಟ್ ಪ್ಲೇ ಏರಿಯಾ ಇರುತ್ತೆ. ಅಲ್ಲಿ ಕರ್ಕೊಂಬಂದಿದ್ದೀವಿ. ದಿಯಾಗೆ ತುಂಬ ಇಷ್ಟ ಎಂಜಾಯ್ ಮಾಡೋಕ್ಕೆ ಅಂತ. ಚರಿತಿಗಿನ್ನೂ ಅಷ್ಟು ಗೊತ್ತಾಗೋದಿಲ್ಲ, ಬಟ್ ದಿಯಾ ಅಂತೂ ಎಲ್ಲ ಗೇಮ್ಸ್ ತುಂಬ ಚೆನ್ನಾಗಿ ಆಡ್ತಾಳೆ, ತುಂಬ ಎಂಜಾಯ್ ಮಾಡ್ತಾಳೆ. ನೋಡೋಕ್ಕೆ ಖುಷಿಯಾಗುತ್ತೆ. ನೀವು ನೋಡ್ತಿದ್ದೀರಲ್ಲ, ಕಾರ್ ಹತ್ತಿ ಕೂತ್ಬಿಟ್ಟಿದ್ದಾಳೆ. ನಾವು ಲಾಸ್ಟ್ ಟೈಮ್ ಮಾಲ್ಗೆ ಹೋದಾಗ ಚಕ್ರವ್ಯೂಹ ಫಿಲ್ಮಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ವಿಲನ್ ಆಗಿ ಮಾಡಿದಾರಲ್ಲ, ಅವ್ರು ಬಂದಿದ್ದರು. ಅವ್ರದ್ದು ಯಾವುದೋ ಮೂವಿ ಲಾಂಚಿಗೆ ಬಂದಿದ್ದರು. ಹಾಗೆಯೇ ಈ ಸತಿ ಒಂದು ಸಿಂಗಿಂಗ್ ಕಾಂಪಿಟೇಷನ್ ನಡೀತಾ ಇತ್ತು. ಅದರದ್ದು ಕೂಡ ನೀವು ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ಕೋಬೋದು ಮಾಲಲ್ಲಿ. ಸೊ ಪ್ಲೇ ಏರಿಯಾದಿಂದ ನಾವು ಈಗ ಕೆಫೆಟೇರಿಯಾ ಅಥವಾ ಕ್ಯಾಂಟೀನ್ ಅಥವಾ ಫುಡ್ ಕೋರ್ಟ್ ಅಂತ ಏನಂತೀವಿ ಮಾಲಲ್ಲಿ, ಅಲ್ಲಿ ಬಂದಿದ್ದೀವಿ. ಹೊಟ್ಟೆ ಆಲ್ರೆಡಿ ಫುಲ್ ಇತ್ತು, ಬಟ್ ಬಿಸಿಲು ಸೆಕೆ ಇರೋದ್ರಿಂದ ಏನಾದರೂ ಕುಡಿಬೇಕು ಅನಿಸ್ತಾ ಇತ್ತು. ಸೊ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಯೂಶ್ವಲಿ ನಾವು ಬಂದರೆ ಬರ್ಗರ್ ಕಿಂಗಲ್ಲಿ ಥಿಕ್ ಮ್ಯಾಂಗೋ ಶೇಕ್ ತೊಗೋತೀವಿ. ತುಂಬ ಥಿಕ್ಕಾಗಿರುತ್ತೆ. ಹಾಗೆ ಒರಿಜಿನಲ್ ಮ್ಯಾಂಗೋ ಕುಡ್ದಷ್ಟೇ ಟೇಸ್ಟ್ ಇರುತ್ತೆ. ಹಾಗೆ ಮ್ಯಾಂಗೋ ಐಸ್ ಕ್ರೀಮ್ ಕೂಡ ಅಷ್ಟೇ. ಇಲ್ಲಿ ಮ್ಯಾಂಗೋ BK ಸಂಡೇ ಅಂತಾರೆ. ಇದ್ರ ಮೇಲೆ ಆ್ಯಕ್ಚುಯಲ್ ಮ್ಯಾಂಗೋ ಪಲ್ಪ್ ಹಾಕ್ಕೊಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬರ್ಗರ್ ಕಿಂಗಿಗೆ ಹೋದರೆ ಡೆಫಿನೆಟ್ಲಿ ಇದೆರಡೂ ಟೇಸ್ಟ್ ಮಾಡಲೇಬೇಕು. ಹಾಗೆಯೇ ಅತ್ತಿಗೆ ಬಂದಾಗಿಂದ ಕೇಳ್ತಿದ್ರು ಇಡಿಯಪ್ಪಮ್ ತಿನ್ನಬೇಕು ಅಂತ. ಒತ್ಶಾವ್ಗೆ ತಮಿಳ್ನಾಡಲ್ಲಿ ತುಂಬ ಫೇಮಸ್ಸು. ಒತ್ಶಾವ್ಗೆ ಕಾಯಿ ಹಾಲು ಮತ್ತು ಸಾಗು ಎಲ್ಲ ಕೊಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ ಸಿಕ್ತು, ಅದನ್ನು ಕೂಡ ಎಲ್ಲರೂ ಟೇಸ್ಟ್ ನೋಡ್ತಾ ಇದ್ದೀವಿ ಅತ್ತಿಗೆ ಜೊತೆ.
ಅಣ್ಣ ಅತ್ತಿಗೆ ಇದ್ದಷ್ಟು ದಿನಾನು ಎವ್ರಿ ಡೇ ಸ್ಪೆಷಲ್ ಡೇ ಆಗಿತ್ತು. ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ನೀವು ಕೂಡ ನೋಡಿದ್ದೀರಾ. ಬಿಹೈಂಡ್ ದ ಸೀನ್ಸ್ ಇನ್ನೂ ಬಹಳಷ್ಟು ಎಂಜಾಯ್ ಮಾಡಿದ್ದೀವಿ, ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಕೂಡ ಅವ್ರು ಬಂದಾಗ ಇನ್ನಷ್ಟು ಫನ್ ವಿಡಿಯೋಸ್ನ ನಿಮಗೋಸ್ಕರ ಶೂಟ್ ಮಾಡಿ ಶೇರ್ ಮಾಡ್ತೀನಿ. ಸೊ ಇಷ್ಟು ದಿನದ ವ್ಲಾಗ್ಸ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ. ಹಾಗೆಯೇ ನಾವು ಅಣ್ಣ ಅತ್ತಿಗೆನ ದಿಯಾನ ಎಷ್ಟು ಮಿಸ್ ಮಾಡ್ಕೋತೀವೋ ನೀವು ಅದಕ್ಕಿಂತ ಜಾಸ್ತಿ ಮಿಸ್ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ಬಟ್ ನೋಡ್ತಿದ್ದಾಗೆ ಅಣ್ಣ ಅತ್ತಿಗೆ ವಾಪಸ್ ಹೋಗೋ ಟೈಮ್ ಬಂದೇ ಬಿಡ್ತು. ಕೆಲಸಗಳೆಲ್ಲ ವಾಪಸ್ ಶುರು ಆಗುತ್ತೆ. ಅತ್ತಿಗೆಗೆ ಜಾಸ್ತಿ ಲೀವ್ ಸಿಗೋದಿಲ್ಲ. ಸೊ ಲೀವ್ ಸಿಕ್ಕಿದ್ದಷ್ಟು ದಿನ ಇಲ್ಲಿ ಬಂದಿದ್ದರು, ಎಂಜಾಯ್ ಮಾಡಿದ್ವಿ, ಖುಷಿಪಟ್ವಿ, ಒಳ್ಳೊಳ್ಳೆ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ವಿ, ಹಾಗೆಯೇ ಮೂವೀಸ್ ನೋಡಿದ್ವಿ, ಹೊರಗಡೆ ಸುತ್ತಾಡೋಕ್ಕೆ ಹೋಗಿದ್ವಿ, ಎಲ್ಲ ರೀತಿಯಾದ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಟೈಮ್ ಮತ್ತೆ ನಾವು ಅಣ್ಣ ಅತ್ತಿಗೆ ಜೊತೆಗೆ ಅಲ್ಲಿ ಊರಲ್ಲಿ ಹೋದಾಗ ಅಲ್ಲಿ ಹೀಗೆಲ್ಲ ಎಂಜಾಯ್ ಮಾಡ್ತೀವಿ, ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ನಾವೆಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದೀನ ನೋಡಿ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.